ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀರಾಮ್. ಶ್ರೀಲ ಪ್ರಭುಪಾದರ ಉಪನ್ಯಾಸ ಪವಿತ್ರ ನಾಮದ ಮೂಲಕ ಮುಕ್ತಿ. ಮಹನೀಯರೇ ಮತ್ತು ಮಹಿಳೆಯರೇ, ನಾನು ನೀವೆಲ್ಲರೂ ಸಹೃದಯತೆಯಿಂದ ಕೃಷ್ಣ ಪ್ರಜ್ಞಾ ಆಂದೋಲನದಲ್ಲಿ ಭಾಗವಹಿಸುವುದಕ್ಕೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಭಾಗವತ ಧರ್ಮವೆಂಬ ಜ್ಞಾನವನ್ನು ಆ ಭಗವಂತನಾದ ಶ್ರೀಕೃಷ್ಣನೇ ಹೇಳಿದ್ದಾನೆ. ಭಗವಾನ್ ಎನ್ನುವುದು ಒಂದು ಸಂಸ್ಕೃತ ಪದ. ಭಗ ಎಂದರೆ ಐಶ್ವರ್ಯ ಮತ್ತು ನಾನ್ ಎಂದರೆ ಅದನ್ನು ಹೊಂದಿರುವವನು. 6 ಬಗೆಯ ಐಶ್ವರ್ಯಗಳಿವೆ. ಅವು ಸೌಂದರ್ಯ, ಸಂಪತ್ತು, ಬಲ, ಕೀರ್ತಿ, ಜ್ಞಾನ ಮತ್ತು ಅಪರಿಗ್ರಹ. ಯಾರು ಇವೆಲ್ಲವನ್ನು ಸಂಪೂರ್ಣವಾಗಿ ಹೊಂದಿರುತ್ತಾನೋ ಅವನಿಗೆ ಅದರಲ್ಲಿ ಎದುರಾಳಿಯೇ ಇಲ್ಲವೋ ಅವನನ್ನೇ ಭಗವಾನ್ ಎನ್ನುವರು. ಭಾಗವತ ಧರ್ಮ ಎಂದರೆ ಭಕ್ತರಿಗೂ ಮತ್ತು ಭಗವಂತನಿಗೂ ಇರುವ ಸಂಬಂಧ. ಒಡೆಯನು ಭಗವಂತ ಮತ್ತು ಭಕ್ತನು ಭಾಗವತ ಅಥವಾ ಭಗವಂತನಿಗೆ ಸಂಬಂಧಿಸಿದವನು. ಪ್ರತಿಯೊಬ್ಬನೂ ಒಬ್ಬ ತಂದೆಯು ಮಗನು ಹೇಗೆ ಸಂಬಂಧವುಳ್ಳುವರೋ ಹಾಗೆ ಆ ಭಗವಂತನಿಗೆ ಸಂಬಂಧಿಸಲ್ಪಟ್ಟವರೇ. ಆ ಸಂಬಂಧವು ಎಂತಹ ಸಂದರ್ಭದಲ್ಲಿಯೂ ಮುರಿಯಲಾರದಂತಹುದು. ಆದರೆ ಕೆಲವೊಮ್ಮೆ ಮಗನೇ ತನಗಿರುವ ಸ್ವಾತಂತ್ರ್ಯದಿಂದ ತನ್ನ ಮನೆಯಿಂದ ಓಡಿ ಹೋಗುತ್ತಾನೆ ಮತ್ತು ತನ್ನ ತಂದೆಯೊಂದಿಗಿನ ಪ್ರೀತಿಯ ಸಂಬಂಧವನ್ನು ಮರೆಯುತ್ತಾನೆ. ನಮ್ಮ ದೇಶದಲ್ಲಿ ಇದೇನು ಅತಿಶಯದ ವಿಷಯವಲ್ಲ. ಬಹಳಷ್ಟು ಗಂಡು ಮಕ್ಕಳು ತಮ್ಮ ತಂದೆಯ ಪ್ರೀತಿಯ ಮನೆಯನ್ನು ತೊರೆಯುತ್ತಾರೆ. ಪ್ರತಿಯೊಬ್ಬನಿಗೂ ಆ ಸ್ವಾತಂತ್ರ್ಯವಿದೆ. ಹಾಗೆಯೇ ನಾವೆಲ್ಲರೂ ಆ ಭಗವಂತನ ಮಕ್ಕಳು. ಆದರೆ ಅದೇ ಸಮಯದಲ್ಲಿ ನಾವು ಸ್ವತಂತ್ರರು. ಸಂಪೂರ್ಣವಾಗಿ ಅಲ್ಲದಿದ್ದರೂ ನಾವು ಸ್ವತಂತ್ರರು. ನಮಗೆ ಸ್ವತಂತ್ರ ಪ್ರವೃತ್ತಿ ಇದೆ, ಏಕೆಂದರೆ ಆ ಭಗವಂತನು ಸಂಪೂರ್ಣ ಸ್ವತಂತ್ರನು ಮತ್ತು ನಾವು ಆ ದೇವರಿಂದ ಹುಟ್ಟಿದ್ದೇವೆ. ನಾವು ಆ ದೇವರಂತೆ ಸಂಪೂರ್ಣವಾಗಿ ಸ್ವತಂತ್ರವಾಗಿರಲಾರೆಲ್ಲವಾದರೂ ನಮಗೆ ನಾನು ಸ್ವತಂತ್ರನಾಗಿರುತ್ತೇನೆ ಎಂದು ಆಲೋಚಿಸುವ ಪ್ರವೃತ್ತಿ ಇದೆ. ನಮ್ಮಂತಹ ಎಲ್ಲ ಜೀವಿಗಳು ದೇವರ ಅಂಶ. ನಾವು ಆ ಭಗವಂತನಿಂದ ಸ್ವತಂತ್ರವಾಗಿ ಬದುಕಬಯಸಿದರೆ ಆಗ ನಮ್ಮ ಇರುವಿಕೆಯು ನಿರ್ಬದ್ಧತೆಯಿಂದ ಕೂಡಿಕೊಳ್ಳುತ್ತದೆ. ನಿರ್ಬಂಧತೆ ಎಂದರೆ ನಾವು ಬಹಳ ವಿಧಗಳಿಂದ ನಿರ್ಬಂಧಗೊಂಡ ಒಂದು ಭೌತಿಕ ಶರೀರವನ್ನು ಹೊಂದುತ್ತೇವೆ. ಉದಾಹರಣೆಗೆ, ದೇಹವು ಎಲ್ಲ ತರಹದ ಬದಲಾವಣೆಗಳನ್ನು ಹೊಂದುತ್ತದೆ. ಅದು ಒಂದು ನಿರ್ದಿಷ್ಟವಾದ ತೇದಿಯಂದು ಹುಟ್ಟಿಕೊಳ್ಳುತ್ತದೆ. ಅದು ಸ್ವಲ್ಪ ಕಾಲ ಇರುತ್ತದೆ. ಅದು ಬೆಳೆಯುತ್ತದೆ, ಕೆಲವೊಂದು ಉತ್ಪನ್ನಗಳನ್ನು ಕೊಡುತ್ತದೆ, ದ್ವಿಗುಣಗೊಳ್ಳುತ್ತದೆ ಮತ್ತು ಕೊನೆಗೆ ಅದು ಮಾಯವಾಗುತ್ತದೆ. ಈ ದೇಹದ 6 ಬದಲಾವಣೆಗಳಲ್ಲದೆ ನಾವು ಬಹಳ ಕಷ್ಟ ಕಾರ್ಪಣ್ಯಗಳನ್ನು ಎದುರಿಸುತ್ತೇವೆ. ಅವುಗಳಲ್ಲಿ 3 ಬಗೆಯ ಕಷ್ಟಗಳು ದೇಹಕ್ಕೆ ಮತ್ತು ಮನಸ್ಸಿಗೆ ಸಂಬಂಧಿಸಿದವುಗಳು. ಕೆಲವು ಬೇರೆ ಬೇರೆ ಜೀವಿಗಳಿಂದ ಉಂಟಾದ ಸಂಕಷ್ಟಗಳು ಮತ್ತು ನೈಸರ್ಗಿಕ ಅಡಚಣೆಗಳಿಂದ ಉಂಟಾದವುಗಳು. ಮತ್ತು ಇವೆಲ್ಲವನ್ನು ಸಂಕ್ಷಿಪ್ತವಾಗಿ 4 ಕ್ರಮವಾಗಿ ಜನ್ಮ, ಮೃತ್ಯು, ಜರ, ವ್ಯಾಧಿಗಳೆಂದು ಹೇಳಬಹುದು. ಇವೆಲ್ಲವೂ ಸೇರಿ ನಮ್ಮ ಬದುಕು ನಿರ್ಬಂಧಿತ ಬದುಕಾಗುತ್ತದೆ.